ನಮಸ್ಕಾರ ಪ್ರಿಯ ರೈತ ಬಾಂಧವರು, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ ಜಾವಾ ಸಿ ಗುಂಬಳ ಬೆಳೆ ವೀಕ್ಷಣೆ ಬಂದಿದ್ದೀನಿ. ಇವತ್ತು ಜಾವಾ ಸಿ ಗುಂಬಳ ಮೈಸೂರಿನ RMC ಮಾರ್ಕೆಟ್ಗೆ ಲೋಡ್ ಆಗ್ತಾಯಿದೆ. ಬನ್ನಿ ನಮ್ಮ ಪ್ರಿಯ ಮಾಧವ ರೈತರನ್ನ ಮಾತಾಡ್ಸೋಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ರವಿ ಅಂತ ಅಣ್ಣ. ಯಾವ ಊರಣ್ಣ? ಇದು ಯಾವ ಜಿಲ್ಲೆ ಅಣ್ಣ? ಮೈಸೂರು ಜಿಲ್ಲೆ. ಅಣ್ಣ, ಯಾವ ಕಂಪ್ನಿದು ಯಾವ ತಳಿ ಹಾಕಿರಿ? ಜಾವಾ ಅಣ್ಣ. ಎಲ್ಲಿಂದ ತೊಗೊಂಬಂದಿರಿ? ಬಿಳಿಕೆರೆ. ಯಾವ್ದು ಅಂಗಡಿ ತಂದಿರೋ ನರ್ಸರಿ ತಂದಿರೋ? ಸಿದ್ದೇಶ್ವರ ಟ್ರೇಡರ್ಸ್. ನೋಡಿ ಪ್ರಿಯ ರೈತ ಬಾಂಧವರೇ, ಸಿದ್ದೇಶ್ವರ ಬಿಳಿಕೆರೆಯಲ್ಲಿ ನಮ್ಮ ಜಾವಾ ಕುಂಬಳ ಹೆಚ್ಚೆಚ್ಚಾಗಿ ಸಿಗುತ್ತೆ. ಹಾಗೆ ಅಣ್ಣ, ನೀವು ಪ್ರಗತಿಪರ ರೈತರು, ನೀವು ಸಹ ಜಾವಾ ಸಿ ಗುಂಬಳ ಹಿಡಿದಿರಾ ಮತ್ತು ನೋಡ್ತಾ ಇದ್ದೀರಾ. ಇದ್ರ ಬೆಳೆ ಅಭಿಪ್ರಾಯ ಏನು ಅನ್ಸುತ್ತೆ ಅಣ್ಣ? ಚೆನ್ನಾಗಿದೆ ಅಣ್ಣ. ನೀವು ಸಹ ನಮ್ಮ ಜಾವಾ ಸಿ ಗುಂಬಳ ಬೆಳೆ ಬಂದು ನೋಡ್ತಾ ಇದ್ದೀರಾ? ಚೆನ್ನಾಗಿದೆ ಅಣ್ಣ. ನಮ್ಮದು ಜಾವಾ ಸಿ ಗುಂಬಳ ಯಾವ ಥರ ಚೆನ್ನಾಗಿದೆ ಅಂತ ಹೇಳ್ತೀರಣ್ಣ? ಒಳ್ಳೆ ಇಳುವರಿ ಐತೆ ಅಣ್ಣ. ಒಳ್ಳೆ ಇಳುವರಿ ಇದೆ, ವೈರಸ್ ಇಲ್ಲ ಅಣ್ಣ. ಅಣ್ಣ, ಈಗ ನಿಮಗೆ ಅಣ್ಣ, ಇದು ಯಾವ ಟೈಮಲ್ಲಿ ನಾಟಿ ಮಾಡಿದ್ದು? ಫೆಬ್ರವರಿ ನಾಟಿ ಮಾಡಿದ್ದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈಗ ಮೇ ಅಣ್ಣ. ಸುಮಾರು 390 ದಿವಸಕ್ಕೆ. ಅಂದರೆ ಫೆಬ್ರವರಿ ಅಂದರೆ ಅಣ್ಣ, ನಿಮಗೆ ಮೈಸೂರು ಭಾಗದಲ್ಲಿ ಸುಮಾರು ಬಿಸಿಲು ತುಂಬ ಅತಿ ಹೆಚ್ಚಿತ್ತಣ್ಣ. ಅಂದರೆ ಆ ಟೈಮಲ್ಲಿ ಕೆಲವು ಕ್ರಾಪ್ಗಳು ಯಾವುದೋ ಬರ್ತಾನೆ ಇರಲಿಲ್ಲ. ಅಂದರೆ ನಮ್ಮ ಜಾವ ಈ ಬಿಸಿಲಲ್ಲೂ ಈ ತಡೆದಿದೆ ಅಂದರೆ ಅಣ್ಣ, ನೀವು ಇದ್ರ ಬಗ್ಗೆ ಏನು ಹೇಳೋಕೆ ಇಚ್ಛಿಸ್ತೀರಣ್ಣ? ಒಳ್ಳೆ ತಳಿ, ಪರವಾಗಿಲ್ಲ. ಬಿಸಿಲಿಗೂ ತಡೆಯುತ್ತದೆ, ಮಳೆಗೂ ಆಗುತ್ತೆ, ವೈರಸ್ ಟಾಲರೆನ್ಸ್ ಇದೆ ಅಣ್ಣ. ಒಟ್ಟಾರೆ ರೈತರಿಗೆ ಏನು ಹೇಳಿ ಇಚ್ಛಿಸ್ತೀರಣ್ಣ? ನೋಡಿ ಪ್ರಿಯ ರೈತ ಬಾಂಧವರೇ, ನಮ್ಮ ಜಾವಾ ಸಿ ಗುಂಬಳ ಅತಿ ಹೆಚ್ಚೆಚ್ಚಾಗಿ ಬೆಳಿಬೋದು. ನಮ್ಮ ರೈತರ ಅಭಿಪ್ರಾಯ ಜಾವ ಧೈರ್ಯವಾಗಿ ಹೆಚ್ಚೆಚ್ಚಾಗಿ ಹಾಕ್ಬೋದು ಅಂತ. ನೋಡಿ ಇಳುವರಿ ನೋಡಿ, ಗಾಡಿಗೆ ಲೋಡ್ ಮಾಡಿ ನಿಲ್ಲಿಸಿದ್ದಾರೆ. ಇಳುವರಿ ನೋಡಿ, ಇಳುವರಿ ನೋಡಿ. ನಮ್ಮ ಪ್ರಿಯ ಮಾಧವ ರೈತರು ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಅಣ್ಣ.